ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು. ಮಾರ್ಚ್ 19 ಅಥವಾ ಯುಗಾದಿ ಹಬ್ಬದ ದಿನ ರಿಲೀಸ್ ಆದಂಥ ನಮ್ಮ ಕನ್ನಡ ಚಿತ್ರ ಲವ್ ಮಾಕ್ಟೈಲ್ 3 ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದುರಂಧರ್ 2 ಕೂಡ ಅದೇ ದಿನ ರಿಲೀಸ್ ಆಗಿತ್ತು. ಆ ಚಿತ್ರದ ಎದುರು ಟಾಕ್ಸಿಕ್ ಸಿನಿಮಾ ಕೂಡ ಬಿಡುಗಡೆ ಆಗಬೇಕಾಗಿತ್ತು. ಟಾಕ್ಸಿಕ್ ಚಿತ್ರ ಬಿಡುಗಡೆ ಜೂನ್ 4ಕ್ಕೆ ಮುಂದಕ್ಕೆ ಹೋಗಿದೆ. ದುರಂಧರ್ 2 ಎದುರು ಯಾವುದೇ ಕನ್ನಡ ಚಿತ್ರ ಬಿಡುಗಡೆ ಆಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಲವ್ ಮಾಕ್ಟೈಲ್ ಚಿತ್ರ ಬಂತು. ಲವ್ ಮಾಕ್ಟೈಲ್ ಚಿತ್ರ ಅತ್ಯುತ್ತಮ ಒಳ್ಳೆಯ ಕ್ರಿಟಿಕ್ಸನ್ನು ಪಡೆದುಕೊಂಡು ಈಗಲೂ ಕೂಡ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ತಂದೆ ಮತ್ತು ಮಗಳ ನಡುವೆ ಭಾವನಾತ್ಮಕ ಸಂಬಂಧ ಆಗಲಿ, ಮಾನವೀಯ ಮೌಲ್ಯಗಳಾಗಲಿ, ಕೌಟುಂಬಿಕ ಮೌಲ್ಯಗಳಾಗಲಿ, ಸಾಮಾಜಿಕ ಮೌಲ್ಯಗಳನ್ನು ತೋರಿಸುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗಾಗಿ ಲವ್ ಮಾಕ್ಟೈಲ್ 3 ಈಗಲೂ ಕೂಡ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಡಾರ್ಲಿಂಗ್ ಕೃಷ್ಣ ಅವರ ಅಭಿನಯ ಮತ್ತು ನಿರ್ದೇಶನ ಜನಗಳಿಗೆ ಇಷ್ಟ ಆಗಿದೆ. ಮತ್ತು ಆ ಮಗಳ ಪಾತ್ರದಲ್ಲಿ ಮಾಡಿರುವ ಬಾಲನಟಿಯ ಒಂದು ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಲವ್ ಮಾಕ್ಟೈಲ್ 3 ಇನ್ನಷ್ಟು ಯಶಸ್ಸನ್ನು ಗಳಿಸಲಿ ಮತ್ತು ಇನ್ನಷ್ಟು ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಈಗಾಗಲೇ ಪಡೆದುಕೊಂಡಿದೆ. ಇನ್ನಷ್ಟು ಒಂದು ಒಳ್ಳೆಯ ರಿವ್ಯೂ ಕೂಡ ಬರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನಷ್ಟು ಸಕ್ಸಸ್ ಕೂಡ ಈ ಫಿಲಮ್ ಟೀಮ್ಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇದೇ ಥರ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಇನ್ನಷ್ಟು ಒಳ್ಳೆಯ ಉತ್ತಮ ಚಿತ್ರಗಳು ಕನ್ನಡ ಇಂಡಸ್ಟ್ರಿಗೆ ನೀಡಲಿ. ಲವ್ ಮಾಕ್ಟೈಲ್ ಭಾಗ 1 ತುಂಬ ಚೆನ್ನಾಗಿತ್ತು, ಭಾಗ 2 ತುಂಬ ಚೆನ್ನಾಗಿತ್ತು. ಭಾಗ 3 ಒಂದು ಉತ್ತಮ ರೀತಿಯಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಮುಂದೆ ಸಾಗ್ತಾ ಇದೆ. 25 ದಿನಗಳನ್ನು ಪೂರೈಸಲಿ ಅಂತ ನಾನು ಕೇಳ್ಕೊತೀನಿ. ಇದೇ ರೀತಿ ಕನ್ನಡದಲ್ಲಿ ಇನ್ನೂ ಉತ್ತಮ ರೀತಿಯ ಚಿತ್ರಗಳು ಬರಲಿ, ಉತ್ತಮ ರೀತಿಯ ಯಶಸ್ವಿ ಕನ್ನಡ ಚಿತ್ರರಂಗಕ್ಕೆ ದೊರಕಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.